ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜಿಗೆ ಹೋಗಲು ಸಾರಿಗೆ ಸಮಸ್ಯೆ. ಲಿಂಗದಳ್ಳಿ ಗ್ರಾಮದಲ್ಲಿ ಬಸ್ ತಡೆದು ಗ್ರಾಮಸ್ಥರ ಆಕ್ರೋಶ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಮತಕ್ಷೇತ್ರದ ಲಿಂಗದಳ್ಳಿ ಗ್ರಾಮದಲ್ಲಿ ಸುಮಾರು 55ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳಿದ್ದು ಶಾಲಾ ಕಾಲೇಜಿಗೆ ಹುಮ್ನಾಬಾದ್ ಪಟ್ಟಣಕ್ಕೆ ಹೋಗಲು ಬಸ್ ಸಮಸ್ಯೆ ಎದುರಿಸುತ್ತಿದ್ದಾರೆ. ಸುಮಾರು ತಿಂಗಳುಗಳಿಂದ ಸಮಯಕ್ಕೆ ತಕ್ಕಂತೆ ಬಸ್ ಬರ್ತಾ ಇಲ್ಲ ಎಂದು ವಿದ್ಯಾರ್ಥಿಗಳು ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಸರಿಯಾಗಿ ಸಮಯಕ್ಕೆ ಬಸ್ ಬಾರದೇ ಇರುವುದರಿಂದ ವಿದ್ಯಾರ್ಥಿಗಳ ಡೈಲಿ ಒಂದು ಕ್ಲಾಸ್ ಮಿಸ್ ಆಗುತ್ತಿದೆ ಎಂದು ಗ್ರಾಮಸ್ಥರು ಗ್ರಾಮದಲ್ಲಿ ಬಸ್ ತಡೆದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶಾಸಕರೇ, ನಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಅವರನ್ನ ಹುಮ್ನಾಬಾದ್ ಪಟ್ಟಣಕ್ಕೆ ಶಿಕ್ಷಣ ಪಡೆಯಲು ಕಳಿಸುತ್ತಿದ್ದೇವೆ, ಬಸ್ ವ್ಯವಸ್ಥೆಯೂ ಇಲ್ಲ ಅಂದ್ರೆ ಹೇಗೆ ಎಂದು ಅಳಲನ್ನ ತೋಡಿಕೊಂಡು ಈ ಕಡೆ ಗಮನ ಹರಿಸಿ ನಮ್ಮೂರಿಗೆ ಬಸ್ ವ್ಯವಸ್ಥೆ ಕಲ್ಪಿಸಿ ಎಂದು ಹೇಳಿಕೊಂಡಿದ್ದಾರೆ. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಸುಮಾರು ಒಂದು ವರ್ಷ 8 ತಿಂಗಳಾಯ್ತು. ಟೋಟಲಿ ಬಸ್ 9ಕ್ಕೆ ನಮ್ಮ ಊರಿಗೆ ಇರಬೇಕು. 9 ಆದ್ರೆ 10ವರೆಗೆ ನಮ್ಮ ಊರಾಗ ಬಸ್ ಇರ್ತದೆ. ಸಾಯಂಕಾಲ 5 ಗಂಟೆಗೆ ಬಸ್ ಇರಬೇಕು. ಸಾಯಂಕಾಲ 7 ಗಂಟೆಗೆ ಬಸ್ ಇರ್ಲತ್ತದ. ಗ್ರಾಮಸ್ಥರು ಯಾರಾದರೂ ಡಿಪೋ ಮ್ಯಾನೇಜರಿಗೆ ಫೋನ್ ಮಾಡಿದ್ರ ಅವಚ ಶಬ್ದದಲ್ಲಿ ಮಾತಾಡೋದು, ನಿಂದಾವಾಗ ಮಾತಾಡೋದು, ಏಕವಚನದೊಳಗೆ ಮಾತಾಡೋದು. ನೀವು ಯಾರು, ನಾವು ಬಸ್ ಹಾಕಿದ್ರೆ ಹಾಕ್ತಾ, ಇಲ್ಲಾಂದ್ರೆ ಬಿಡ್ತಾ, ನಿಮ್ಮ ಊರಿಗೆ ಬಸ್ ಬರಲ್ಲ ನೋಡಿ ಹೋಗ್ರಿ. ಅಲ್ಲ, 5 ಗಂಟೆಗೆ ಅವ್ರು ನಮ್ಮ ಊರಿಗೆ ಬಸ್ ಇರಬೇಕು. 5 ಗಂಟೆಗೆ ಕಂಡಕ್ಟರ್ಗೆ ಫೋನ್ ಹಚ್ಚಿ ಡ್ಯೂಟಿ ಹೋಗಿ ಬರಂತ ಕರೀತಾರಂತ. ನಿನ್ನ ಸುಮಾರು ಇಲ್ಲಿ ಸಾಯಂಕಾಲ 7 ಗಂಟೆ 7:30 ಆಗ್ಯದ. ಬೆಳಗ್ಗೆ ಪೂರ ಕತ್ಲಾಗ ಹುಡುಗರು ಬಂದಾರ. ಗ್ರಾಮದಾಗ ಮಹಿಳೆಯರು ಇರ್ತಾರ, ಸಣ್ಣ ತಾಯಿಂದರು ಇರ್ತಾರ, ಮಕ್ಕಳು ಇರ್ತಾರ. ಪಾಸ್ ತೊಗೊಂಡು ಪಾಸಿನ ಭರೋಸೆ ಮೇಲೆ ಕುಂತಿರ್ತಾವ ವಿದ್ಯಾರ್ಥಿಗಳು. ಅವ್ರು ಸಾಲಿ 4 ಸುಟ್ಟಿ ಇರ್ತದೆ. ಅವ್ರು 7 ತನಕ ಅಲ್ಲಿ ಉಪವಾಸ ಕುಂಡಿರ್ಬೇಕಲ್ಲಿ. ಅರೆ, ನಾವು ದೊಡ್ಡವ್ರು ಯಾರು 10 ರೂಪಾಯಿ ಕೊಟ್ಟು ಊರಿಗೆ ಬರ್ಬೋದು. ಆ ಪಾಸ್ ನಮ್ಗೆ ಕೊಟ್ಟು ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳು 7 ಗಂಟೆ ಆದ್ರೆ ಅವ್ರು ರಾಜೇಶ್ವರದಾಗ ಕುಂಡಿರ್ತಾರೆ. ಆ ಡಿಪೋ ಮ್ಯಾನೇಜರ್ಗೆ ಮಾತಾದ್ರೆ ಹೇಳ್ತಾರೆ, ನಿಮ್ಮ ಊರಿಗೆ ಇದೇ ಟೈಮ್ ಅದ ನೋಡ್ರಿ, ಬರ್ದರು ಬರ್ರಿ, ಬಿಡ್ರಿ ಅಂತಾರೆ. ಇದ್ರ ಇಟ್ಬಿ ಬರಲ್ಲ ನೋಡ್ರಿ ನಿಮ್ಮ ಊರಿಗೆ ಬಸ್ ಅಂತ ಹೇಳ್ತಾರೆ. ನೀವು ನಮಗೆ ಹಿಂಗೆಲ್ಲ ಡಿಸ್ಟರ್ಬೆನ್ಸ್ ಮಾಡಿದ್ರಿ ಅಂದ್ರೆ ನಿಮ್ಮ ಊರಿಗೆ ಬಸ್ಸೇ ಬರಲ್ಲ ಅಂತ ಹೇಳ್ತಾರೆ. ಇವ್ರು ಸರ್ಕಾರಿ ನೌಕರರು, ಏನು ಸರ್ಕಾರದ ಮಾಲೀಕರರು, ಈ ಜನಗಳ ಸ್ಪಂದಿಸುವ ಕೆಲಸ ಮಾಡ್ಬೇಕು ಹೊರತಾಗಿ ಅವ್ರು ಏಕವಚನದಾಗ ಮಾತಾಡೋದು, ಅವಚ ಶಬ್ದದಲ್ಲಿ ಮಾತಾಡೋದು, ಇಂಥ ಕೆಲಸ ಮಾಡಕತ್ತಾರ. ಈ ಡಿಪೋ ಮ್ಯಾನೇಜರ್ ರವಿಕುಮಾರ್ ಡಿಪೋ ಮ್ಯಾನೇಜರ್ ಅಂತ ಅವರಿಗೆ ಅಧಿಕಾರಿಗಳು, ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಯಲ್ಲಿ ಇರ್ತಕ್ಕಂಥ ಉತ್ತಮ ವರ್ಗದಲ್ಲಿ ಇರ್ತಕ್ಕಂಥ ಅಥವಾ ಮೇಲಧಿಕಾರಿಗಳು ಸ್ವಲ್ಪ ಅವ್ರಿಗೆ ಏನಾರ ಬುದ್ಧಿ ಮಾತುಗಳನ್ನು ಹೇಳಿ ಸಾರ್ವಜನಿಕರದೊಂದಿಗೆ ಹೆಂಗಿರ್ಬೇಕಂತ ಕಲ್ಸ್ಕೊಡ್ಬೇಕು. ಸುಮಾರು ನಮ್ಮ ಊರಾಗ ಇಲ್ಲಂದ್ರೆ ನಿನ್ನ 98 ಮಂದಿ ಲೇಡೀಸ್ ಅರಂತ, 25 ಮಂದಿ ಏನೋ ಜೆಂಟ್ಸ್ ಅರಂತ. 100ಕ್ಕೂ ಅಧಿಕ ಜನ ಈ ಬಸ್ಸಿಗೋಸ್ಕರ ನಿರೀಕ್ಷೆ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ದಾಗ ಕುಂತಾರೆ. ಆದರೂ ಬಸ್ 7 ಗಂಟೆ ಬಂದದ. ಊರಿಗೆ ಬರ್ಲಾಗ 7:30 ಕತ್ತಲಾಗ್ಯದ. ನಾ ಅಧಿಕಾರಿಗಳಿಗೆ, ಮೇಲಧಿಕಾರಿಗಳಿಗೆ, ನಮ್ಮ ಸ್ಥಳೀಯ ಶಾಸಕರಿಗೆ, ಈ ಸಂಬಂಧಪಟ್ಟಂಥ ಇಲಾಖೆಯವ್ರಿಗೆ ಮನವಿ ಮಾಡೋದು ಒಂದೇ, ನಮ್ಮ ಗ್ರಾಮದೊಳಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಹೋಗೋರು ಈ ಸರ್ಕಾರಿ ಬಸ್ಸಿಗೆ. ಬೆಳಿಗ್ಗೆ ಮತ್ತು ಸಾಯಂಕಾಲ ಸುಮಾರು 50ರಿಂದ 60 ಜನ ಸ್ಟೂಡೆಂಟ್ಗಳು ಈ ಬಸ್ಸಿನ ನಿರೀಕ್ಷೆ ಮಾಡ್ತಾರೆ. ನಮ್ಮ ಊರಿಗೆ ಬರ್ತಕ್ಕಂಥ ಮಹಿಳೆಯರು ಇರ್ಬೋದು, ಬೇರೆ ಸಂಬಂಧಪಟ್ಟಂಗಿದ್ರೆ ಸುಮಾರು 100ಕ್ಕೂ ಅಧಿಕ ಜನ ಈ ಬಸ್ಸಿಗೋಸ್ಕರ ಕಾಯ್ತಾಕೊಂಡಿರ್ತಾರೆ. ಇವ್ರು ಬಸ್ನವ್ರು ಹೇಳ್ತಾರೆ, ನಾನು ಬಸ್ ರಿಪೇರ್ ಆಗ್ಯದ. ಡೈಲಿ ಸುಮಾರು 8 ತಿಂಗಳಾಯ್ತೀಗ ಇದೇ ಸಮಸ್ಯೆ ಅದ. ಮುಂಜಾಳೆ ಬರಬೇಕು, ಮತ್ತು 10:00 ಬರಬೇಕು. ಸಾಯಂಕಾಲ 7:00 ಹೊಂಟಾರ. ಕತ್ಲಾಗ ಪೂರ 5-4 ಹುಡುಗರು ಸಾಲಿ ಬಿಟ್ಟ ಮೇಲೆ 5 ಇಲ್ಲ, ಲಾಸ್ಟ್ ಟೈಮ್ ಆಗ್ಯದ 5:30 ಇರಬೇಕು. ಅದು ಬಿಟ್ಟು ಇವ್ರು 7 ಗಂಟೆ ಊರಾಗಿರ್ಲತ್ತಾರೆ. ಅದಕ್ಕಾಗಿ ನಾವು ಶಾಸಕರಿಗೆ, ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರಿಗೆ ಜರ ಈ ನಮ್ಮ ಗ್ರಾಮದ ಕಡೆ ಗಮನ ಹರಿಸಬೇಕು. ಇದು ಡೈಲಿ ಸಮಸ್ಯೆ ಇದು. ಯಾಕಂದ್ರೆ ಯಾವತ್ತೋ ಒಂದಿನ ಸಮಸ್ಯೆ ಆಗಿಂದ್ರೆ ನಾವು ಜನ ಸೇರಿ ಬಸ್ ನಿಂದ್ರಸ ಕೆಲಸ ಮಾಡಲ್ಲ. ಇವಾಗ ಸುಮಾರು 11 ಗಂಟೆ ಟೈಮ್ ಆಗಿರೋದು. ನಮ್ಮ ಊರಿಗೆ 10-20 ನಿಮಿಷಕ್ಕೆ ಬಸ್ ಬಂದು ಅವ್ರು ಕೇಳ್ತಾರ, ನಿಮ್ಮ ಹುಮ್ನಾಬಾದ್ಲಿಂದ 9ಕ್ಕೆ ಬಿಡ್ತಂತ. ಹುಮ್ನಾಬಾದ್ಲಿಂದ 9ಕ್ಕೆ ಬಿಟ್ಟ ಮೇಲೆ ಅಮ್ಮ ಹುಡುಗರು ಡೈಲಿ ಎವ್ರಿ ಡೇ 1 ಕ್ಲಾಸು 1:30 ಕ್ಲಾಸ್, 45 ನಿಮಿಷ ಒಂದು ಕ್ಲಾಸ್ ಇರ್ತಾವ. ಒಂದು ತಾಸು ಅಂದ್ರೆ ಭೀ ಒಂದು ಕ್ಲಾಸ್ ಮಿಸ್ ಆಗತ್ತು ಪೂರ ಹುಡುಗರು. ಎವ್ರಿ ಡೇ ಕಂಡಕ್ಟರ್ ಮತ್ತು ಡ್ರೈವರ್ ಸಾಬಿತಾರ. ಮುಂಜಾಳೆ ಬೆಳಗ್ಗೆ ಆದ್ರೆ ಪಾಪ ಹುಡುಗರು ಸಮಸ್ಯೆ ಇದೆ ಅದ ರೀ. ಅಂಬೇಡ್ಕರ್ ಶಾಲೆ ಕಲಿತಕ್ಕಂಥ ಹುಡುಗರಲ್ಲಿ, ಸತ್ಯಶ್ರೀ ಶಾಲೆಗಿರಲಿ, ಒಂದು ಕ್ಲಾಸ್ ಮಿಸ್ ಆಗತ್ತಂತ ಅವರೇ ಹೇಳ್ತಾರೆ. ಅದಕ್ಕಾಗಿ ಅಧಿಕಾರಿಗಳು ಮತ್ತು ಮ್ಯಾನೇಜರ್ ಇದಕ್ಕೆ ತಕ್ಷಣ ಏನಾದರೂ ಮಾಡಿದ್ರೆ ಬಸ್ ಬಿಡುವಂಥ ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಬಸ್ ಇಲ್ಲ ಸ್ಥಗಿತ ಮಾಡ್ತೀವಿ ಅಂತೇಳಿ 2 ಮಾತು ಹೇಳಿ ವಿನಂತಿಸ್ತೀನಿ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.